ರಾಜ್ಯ ಬಿಜೆಪಿಯಲ್ಲಿ ಈಗ ರಾಜಕೀಯ ಪರಿಸ್ಥಿತಿ ಒಂಚೂರು ಬದಲಾಗಿದೆ. ಭಿನ್ನರ ಟೀಮ್ನಲ್ಲೂ ಕೂಡ ಸ್ಟ್ರಾಟಜಿ ಚೇಂಜ್ ಆಗಿದೆ. ರಣತಂತ್ರಗಳನ್ನ ಹೆಣಿತಾ ಇದ್ದಾರೆ. ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡಿದ್ರು, ಆದ್ರೆ ಈಗ ಅದು ಬದಲಾಗಿದೆ. ವಿಜೇಂದ್ರ ಅವರನ್ನ ಹಣಿಯೋದಕ್ಕೆ ಪ್ಲಾನ್ ಎ ಪ್ಲಾನ್ ಬಿ ಕೂಡ ರೆಡಿ. ಬಿವೈವಿ ವಿರುದ್ಧ ಕಣಕ್ಕಿಳಿಸೋದು ಪ್ಲಾನ್ ಎ ನ ಭಾಗ ಆಗಿದ್ರೆ, ಯತ್ನಾಳ್ ಬದಲು ರಾಮುಲು ಅವರನ್ನ ಕಣಕ್ಕಿಳಿಸೋದು ಪ್ಲಾನ್ ಬಿ ಯ ಭಾಗ. ಶ್ರೀರಾಮುಲು ತಮ್ಮ ಬಡಕ್ಕೆ ಸೆಳೆಯೋದಕ್ಕೆ ಎಲ್ಲಾ ರೀತಿಯ ಕಸರತ್ತುಗಳನ್ನು ಈಗ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನದ ಆಫರ್ ಅನ್ನ ಈಗ ಭಿನ್ನರ ಟೀಮ್ ಕೊಟ್ಟಿದೆ ಶ್ರೀರಾಮುಲುಗೆ. ವಿಜೇಂದ್ರ ವಿರುದ್ಧ ಅವರನ್ನ ನಿಲ್ಲಿಸಿ ಗೆಲ್ಲಿಸ್ತೇವೆ ಅನ್ನುವಂತ ಆಫರ್ ಕೊಟ್ಟಿದ್ದಾರೆ. ಆದ್ರೆ ರಾಮುಲು ಕಡೆಯಿಂದ ಇನ್ನೂ ಇದಕ್ಕೆ ಅನುಮತಿ ಅಥವಾ ಪಾಸಿಟಿವ್ ರಿಯಾಕ್ಷನ್ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಇದೆ. ನಾಳಿನ ಸಭೆಯಲ್ಲಿ ಚರ್ಚಿಸಿ ಫೈನಲ್ ಮಾಡ್ತಾರೆ ಈ ರೆಬೆಲ್ಸ್ ಟೀಮ್. ವಿಜೇಂದ್ರ ಅವರನ್ನ ಸೋಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೊನೆ ಕ್ಷಣದವರೆಗೂ ಕೂಡ ಈ ಲಡಾಯಿ, ಈ ಸ್ಟ್ರಾಟಜಿಗಳು ನಡೀತಾನೆ ಇರುತ್ತೆ. ಪ್ಲಾನ್ ಎ ಆ್ಯಂಡ್ ಪ್ಲಾನ್ ಬಿ ಎರಡೂ ಕೂಡ ರೆಡಿ ಆಗಿದೆ. ಬಿವೈವಿ ವಿರುದ್ಧ ಈಗ ಯಾರನ್ನಾದರೂ ಕಣಕ್ಕಿಳಿಸೋದು ಪ್ಲಾನ್ ಎ ನ ಭಾಗ ಆದರೆ, ಯತ್ನಾಳ್ ಅವರೇ ನಿಲ್ತಾರೆ ಅನ್ನುವಂಥ ಅಧ್ಯಕ್ಷ ಸ್ಥಾನಕ್ಕೆ ಅನ್ನುವಂಥ ಒಂದಷ್ಟು ಮಾತುಗಳಿದ್ವು. ಆದರೆ ಈಗ ಆ ಸ್ಟ್ರಾಟಜಿ ಬದಲಾಗಿದೆ. ರಾಜಕೀಯ ಪರಿಸ್ಥಿತಿ ಬದಲಾಗಿದೆ. ಅವರ ಬದಲಾಗಿ ಶ್ರೀರಾಮುಲು ಅವರ ಜೊತೆಗೆ ಸತತ ಸಂಪರ್ಕದಲ್ಲಿ ಯತ್ನಾಳ್ ಮತ್ತು ಈ ಭಿನ್ನಮತೀಯರು ಇದ್ದಾರೆ. ಜೊತೆಗೆ ಈ ಅಧ್ಯಕ್ಷ ಗಾದಿಗೆ ಅಭ್ಯರ್ಥಿಯನ್ನಾಗಿ ಶ್ರೀರಾಮುಲು ಅವರನ್ನ ಸೂಚಿಸುವಂತ ನಿಟ್ಟಿನಲ್ಲೂ ಕೂಡ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಭಿನ್ನಮತೀಯರ ಟೀಮ್ ಪ್ಲಾನ್ ಬಿ ಅನ್ನ ಕೂಡ ಮಾಡಿಕೊಂಡಿದೆ. ಆದರೆ ಶ್ರೀರಾಮುಲು ಕಡೆಯಿಂದ ಸಕಾರಾತ್ಮಕವಾಗಿ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಕ್ಕಿಲ್ಲ. ಒಂದು ವೇಳೆ ಸಿಕ್ಕರೆ ಈ ಬಡಕ್ಕೆ ದೊಡ್ಡ ಬೂಸ್ಟ್ ಸಿಕ್ಕಂತಾಗುತ್ತೆ ಅನ್ನುವಂಥ ವಿಚಾರ ಕೂಡ ಇಲ್ಲಿ ಗಮನಿಸಬೇಕಾದಂಥ ವಿಚಾರ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಪ್ಲಾನ್ ಎ ಆ್ಯಂಡ್ ಪ್ಲಾನ್ ಬಿ ಎರಡೂ ಕೂಡ ಈಗ ಭಿನ್ನಮತೀಯರ ಟೀಮ್ ಇಂದ ರೆಡಿ ಆಗಿದೆ. ಪ್ಲಾನ್ ಎ ಸಿಂಪಲ್ ಆದರೆ ಪ್ಲಾನ್ ಬಿ ಏನಾದರೂ ವರ್ಕೌಟ್ ಆದರೆ ನಿಜಕ್ಕೂ ಕೂಡ ಬಿಜೆಪಿಗೆ ಬಹಳ ದೊಡ್ಡ ಹೊಡೆತ. ಅದರಲ್ಲೂ ಈ ಭಿನ್ನಮತೀಯರಿಗೆ ಒಂದು ರೀತಿಯಲ್ಲಿ ಬೂಸ್ಟ್ ಕೊಟ್ಟಂತ ಆಗುತ್ತೆ. ಯಾವ ರೀತಿಯಲ್ಲಿ ರಾಜಕೀಯ ಪರಿಸ್ಥಿತಿ ಈಗ ಬದಲಾಗ್ತಾ ಇದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರೂಪೇಶ್. ಅಶ್ವಿನಿ, ಮೊದಲು ಎಲ್ಲ ಅಂದ್ಕೊಳ್ತಾ ಇದ್ರು ಬಿಜೆಪಿಯಲ್ಲಿ ವಿಜೇಂದ್ರ ಅವರ ಬಲವೇ ಹೆಚ್ಚಾಗಿದೆ ಅಂತ ಹೇಳಿ. ಮೊದಲು ಯತ್ನಾಳ್ ಅವರು ಮೊದಲು ರಮೇಶ್ ಜಾರಕಿಹೊಳಿ ಅವರು ವಿಜೇಂದ್ರ ಅವರ ವಿರುದ್ಧ ಬಂಡಾಯ ಇದ್ರು. ಅದಾದ ಬಳಿಕವಾಗಿ ಯತ್ನಾಳ್ ಅವರು ಸೇರ್ಕೊಂಡ್ರು. ಹೀಗೆ ಕುಮಾರ ಬಂಗಾರಪ್ಪ, ಅರವಿಂದ ಲಿಂಬಾವಳಿ ಸೇರಿದಂತೆ ಹಲವಾರು ನಾಯಕರು ವಿಜೇಂದ್ರ ವಿರುದ್ಧ ತೊಡೆ ತಟ್ಟಲಿಕ್ಕೆ ಆರಂಭಿಸಿದ್ರು. ಮೊದಲು ಇದು ರೆಬೆಲ್ಸ್ ತಂಡ ಆ ರೀತಿಯಾಗಿ ಇರ್ತಕ್ಕಂಥ ವ್ಯಾಖ್ಯಾನಗಳಿತ್ತು. ಇದೀಗ ಇದಕ್ಕೆ ಸಾಕಷ್ಟು ಬಲಗಳು ಬಂದಿದೆ. ಯಾಕಂದ್ರೆ ಎಲ್ಲಾ ಭಾಗದ ನಾಯಕರುಗಳು ವಿಜೇಂದ್ರ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳಿ ನಾವಿಲ್ಲಿ ಭಾವಿಸ್ಕೊಳ್ಬೇಕಾಗತ್ತೆ. ಕಾರಣ ಇಷ್ಟೇ, ಮೊದಲು ರೆಬೆಲ್ಸ್ ತಂಡ ಇತ್ತು. ಇದಾದ ಬಳಿಕವಾಗಿ ಈಗ ಶ್ರೀರಾಮುಲು ಅವರ ಬಲ ಈ ಒಂದು ರೆಬೆಲ್ಸ್ ತಂಡಕ್ಕಿದೆ. ಅದಾದ ಬಳಿಕ ಈಗ ಕೆ ಸುಧಾಕರ್ ಅವರು ಕೂಡ ವಿಜೇಂದ್ರ ಅವರಿಗೆ ನಿನ್ನೆ ಸುದ್ದಿಗೋಷ್ಠಿ ಮೂಲಕವಾಗಿ ದೊಡ್ಡ ಮಟ್ಟಕ್ಕೆ ಆಕ್ರೋಶವನ್ನು ಹೊರಹಾಕಿದ್ರು, ಟೀಕೆಯನ್ನು ಮಾಡಿದ್ರು. ಮೊದಲು ವಿಜೇಂದ್ರ ಅವರು ಹೊಸಬರಿದ್ದಾರೆ ಅಥವಾ ಅನುಭವ ಕಡಿಮೆ ಇದೆ, ಸರಿ ಆಗ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ವಿ. ಆದ್ರೆ 1.5 ವರ್ಷ ಆಯ್ತು ಬಂತು, ವಿಜೇಂದ್ರ ಅವರು ಏಕಚಕ್ರಾಧಿಪತಿ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ ಅವರು ಒಂದು ಟೀಕೆಯನ್ನು ಮಾಡೋದು. ಈ ಮೂಲಕವಾಗಿ ವಿಜೇಂದ್ರ ಅವರು ದೊಡ್ಡ ಮಟ್ಟಕ್ಕೆ ಇಲ್ಲಿ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ. ಇವೆಲ್ಲವನ್ನು ನೋಡಿದ್ರೆ ಭಿನ್ನರ ಟೀಮ್ ಒಂದ ಶಕ್ತಿ ದೊಡ್ಡದಾಗ್ತಾ ಇದೆ. ವಿಜೇಂದ್ರ ಅವರ ಒಂದಿಷ್ಟು ಪ್ರಭಾವ ಕಡಿಮೆ ಆಗ್ತದೆ ಅಂತ ಇದನ್ನ ಭಾವಿಸ್ಕೊಳ್ಬೇಕಾಗುತ್ತೆ. ಹೀಗಾಗಿ ಬಿಜೆಪಿಯಲ್ಲಿ ಯಾಕಂತ ಹೇಳಿದ್ರೆ ಮೊದಲು ವಕ್ಫ್ ಹೋರಾಟ ಮಾಡಿದಾಗ ಕುಮಾರ್ ಬಂಗಾರಪ್ಪ ಮತ್ತು ಅರವಿಂದ್ ಲಿಂಬಾವಳಿ ಅವರ ನೇತೃತ್ವ ಇದಕ್ಕಿತ್ತು, ಯತ್ನಾಳ್ ಅವರ ಸಪೋರ್ಟ್ ಇತ್ತು. ಆವಾಗ ವ್ಯಾಖ್ಯಾನ ಮಾಡೋದು, ಟೀಕೆಗಳು ಮಾಡೋದು, ಇದಕ್ಕೆ ಹೈಕಮಾಂಡ್ ಬೆಂಬಲ ಇಲ್ಲ ಅಂತ ಹೇಳಿದ್ರು. ಇದೀಗ ಇದೇ ಒಂದು ಭಿನ್ನರ ತಂಡ ಕುಮಾರ್ ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಒಂದು ವರದಿಯನ್ನು ಕೊಡುತ್ತೆ ವಕ್ಫ್ ಸಂಬಂಧಪಟ್ಟ ಹಾಗೆ. ಈ ವರದಿಗೆ ಹೈಕಮಾಂಡ್ ನಾಯಕರು ಕೂಡ ಶಬಾಷ್ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಚೆನ್ನಾಗಿ ವರದಿ ಮಾಡಿದ್ರಿ, ರೆಡಿ ಮಾಡಿದ್ರಿ, ಈ ರಾಜ್ಯದಲ್ಲಿ ಯಾವ ರೀತಿಯಾಗಿ ವಕ್ಫ್ ಆಸ್ತಿಯನ್ನು ಕಬಳಿಸ್ತಾ ಇದ್ದಾರೋ ಆ ಎಲ್ಲಾ ಮಾಹಿತಿಗಳು ಇದರಲ್ಲಿ ಇದೆ ಅಂತ ಹೇಳಿ ಹೇಳಿದ್ರಿ. ಹೀಗಾಗಿ ಇದು ನಮಗೆ ಕಾಯ್ದೆಯನ್ನು ತರಲಿಕ್ಕೆ ಅನುಕೂಲ ಅಂತ ಹೇಳಿ ಹೇಳಿಕೊಂಡಿದ್ದಾರೆ. ಹೀಗಾಗಿ ಈಗ ಸುಧಾಕರ್ ಅವರ ಬಲವು ಕೂಡ ಭಿನ್ನರಿಗೆ ಅಥವಾ ರೆಬಲ್ಸ್ ಸಿಕ್ಕಿರೋದ್ರಿಂದ ಮತ್ತಷ್ಟು ವಿಜೇಂದ್ರ ಅವ್ರನ್ನ ಒಂದಿಷ್ಟು ಈಗ ಪ್ರಭಾವ ಕಡಿಮೆ ಆಗಿದೆ ಅಥವಾ ಅವ್ರನ್ನ ಈಗ ರಾಜಕೀಯ ಪರಿಸ್ಥಿತಿಯಲ್ಲಿ ವಿಜೇಂದ್ರ ಅವ್ರನ್ನ ಸ್ಟ್ರಾಟಜಿಗಳಿಗೆ ಒಂದಿಷ್ಟು ಹಿನ್ನಡೆ ಆಗ್ತಾ ಇದೆ. ಅದೇ ರೀತಿ ರೆಬಲ್ಸ್ ಸ್ಟ್ರಾಟಜಿಗಳಿಗೆ ಮುನ್ನಡೆ ಆಗ್ತಾ ಇದೆ ಅಂತ ಭಾವಿಸ್ಕೊಳ್ಬೇಕು ಇಲ್ಲಿ ಅಶ್ವಿನಿ. ಓಕೆ, ರೈಟ್ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.